ನಾನು ಈ ದಿನ ಸೀಮೆ ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಮೇಲೆ ತೊಳೆದ್ಬಿಟ್ಟು ಮೇಲೆ ಸಿಪ್ಪೆ ಒತ್ತಿ ಸಣ್ಣಗೆ ಹಚ್ಕೊಂಡು ಇಟ್ಕೋಬೇಕು. ಈಗ ಬಾಣಲೆ ಮಡಗಿದ್ದೀನಿ. ಒಂದು 4 ಸ್ಪೂನ್, ಈ ಸ್ಪೂನಲ್ಲಿ 3 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಸ್ಪೂನ್ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಬೇಕು. ಖಾರ ಪುಡಿ ಅದು ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಲೆ ಥರ ಇರೋ ಕರಿಬೇವು ಮತ್ತು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ಚೆನ್ನಾಗಿರ್ತದೆ. ಈಗ ಎಣ್ಣೆ ಕಾದಿದೆ, ಒಗ್ಗರಣೆ ಹಾಕೋಣ. ಸಾಸಿವೆ ಹಾಕಿ, ಕಡಲೆಬೇಳೆ ಹಾಕಿ ಚೆನ್ನಾಗಿರ್ತದೆ. ಮತ್ತು ಉದ್ದಿನಬೇಳೆ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಬೆಂದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದಾಗಲಿ. ಅದು ಸ್ವಲ್ಪ ಬೆಂದಮೇಲೆ ಕರಿಬೇವು ಹಾಕಿ ಆಮೇಲೆ ಈರುಳ್ಳಿ ನಾನು ಅರ್ಧ kg ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ. ಈ ಥರ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಅಷ್ಟು ಪುಡಿ ಆಪ್ಷನ್, ನೀವು ಬೇಕು ಅಂದರೆ ಹಾಕೊಳ್ಳಿ, ಇದೇವರೆ ಬೇಡ. ಸ್ವಲ್ಪ ಅಷ್ಟು ಪುಡಿ ಹಾಕಿ ಇವಾಗ ಈರುಳ್ಳಿ ಚೆನ್ನಾಗಿ ಬೇಯಿ. ಈಗ ಈರುಳ್ಳಿ ಬೆಂದಿದೆ. ಸೀಮೆ ಬದನೆಕಾಯಿ ಈ ಥರ ಸಣ್ಣಗೆ ಹಚ್ಕೋಬೇಕು. ಹಚ್ಕೊಂಡು ತೊಳ್ಕೊಂಡು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು 2 ಮಿನಿಟ್ಸ್ ಸಣ್ಣ ಉರಿ ಮಾಡಿ ಮುಚ್ಚಿಬಿಡಿ. ಈಗ ನೋಡಿ ಎಲ್ಲ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿದ್ರೆ ಸೂಪರ್ ಸೀಮೆ ಬದನೆಕಾಯಿ ಪಲ್ಯ. ಸೂಪರ್.
ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸೀಮೆ ಬದನೆಕಾಯಿ ಪಲ್ಯ ನೋಡಿ, ಸೂಪರ್. ನೋಡಿ ನೋಡಿ ನೋಡಿ. ಸೂಪರ್ 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 ಪಲ್ಯ, ಸೀಮೆ ಬದನೆಕಾಯಿ ಪಲ್ಯ.